ಇವತ್ತು ಬಿಜೆಪಿ ಚುನಾವಣಾ ಸಮಿತಿ ಸಭೆಯನ್ನ ನಡೆಸಬೇಕಾಗಿತ್ತು. ಆದರೆ ಈ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈ ಸಭೆಯನ್ನ ನಡೆಸಬೇಕಾಗಿತ್ತು. ಅದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಬಿಜೆಪಿ ಸಿಇಸಿ ಮೀಟಿಂಗ್ ದಿಢೀರ್ ಅಂತ ರದ್ದುಗೊಳಿಸಿದೆ ಹೈಕಮಾಂಡ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಸಭೆ ನಡಿಬೇಕಾಗಿತ್ತು. ಈ ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಎರಡನೇ ಪಟ್ಟಿಯ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಆದ್ರಿಂದ ಎರಡನೇ ಪಟ್ಟಿ ರಿಲೀಸ್ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಸಭೆಯನ್ನ ಮುಂದೂಡಲಾಗಿದೆ. ನಾನು ದೆಹಲಿಗೆ ಹೋಗ್ತಾ ಇಲ್ಲ, ಶಿವಮೊಗ್ಗದಲ್ಲಿ ಚುನಾವಣೆ ತಯಾರಿಯನ್ನ ನಡೆಸ್ತೇನೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಇವತ್ತು ಸಭೆ ನಡಿಬೇಕಾಗಿತ್ತು. ಪ್ರಮುಖವಾಗಿ ಎರಡನೇ ಪಟ್ಟಿ ರಿಲೀಸ್ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಬೇಕಾಗಿತ್ತು. ಆದರೆ ಈ ಸಭೆಯನ್ನ ಮುಂದೂಡಲಾಗಿದೆ. ಇವತ್ತು ನಡಿಬೇಕಾಗಿದ್ದಂತ ಸಭೆಯನ್ನ ರದ್ದು ಮಾಡಲಾಗಿದೆ. ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು. ಕಾರಣಾಂತರದಿಂದ ಮುಂದೋಗಿದೆ. ಹಿಂಗಾಗಿ ನಾಳೆ ಡೆಲ್ಲಿಗೆ ಹೋಗೋದನ್ನ ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ಮುಂದೇನು ಕೆಲಸ ಕಾರ್ಯಗಳಿದೆ ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ ಇದ್ದೇ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಪಟ್ಟಿ ಬಿಡುಗಡೆ ಆಗ ಮುಂಚೆನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕವಾಗಿರುವಂಥದ್ದು. ಆದರೆ ಒಂದು ಸಾರಿ ಪಟ್ಟಿ ಬಿಡುಗಡೆ ಆದಮೇಲೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಉದ್ದೇಶ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡಬೇಕು ಅಂತಿರೋದ್ರಿಂದ ಯಾರೂ ಅದರ ವಿರುದ್ಧ ಒಂದು ಶಬ್ದ ಮಾತಾಡೋದಿಲ್ಲ. ಪ್ರಾರಂಭಿಕವಾಗಿ ಒಂದು ಇಲ್ಲೊಂದು ಬೇಸರ ಪಡಿಸ್ತಾರೆ. ಎಲ್ಲವನ್ನೂ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು. ಕಾರಣಾಂತರದಿಂದ ಮುಂದೋಗಿದೆ. ಹಿಂಗಾಗಿ ನಾಳೆ ಡೆಲ್ಲಿಗೆ ಹೋಗೋದನ್ನ ನಾನು ಕ್ಯಾನ್ಸಲ್ ಮಾಡಿದ್ದೇನೆ. ಮುಂದೇನು ಕೆಲಸ ಕಾರ್ಯಗಳಿದೆ ನೋಡಿ